ಅಲ್ಲ, ಈಗ ಅದನ್ನೇ ನಾನು ರಿಪೀಟ್ ಮಾಡಬೇಕು ಒನ್ ಮೋರ್ ಟೈಮ್. ಅಂದರೆ ಅವರು ಶಾಸಕರು 2 ಬಾರಿ 3 ಬಾರಿ ಶಾಸಕರಾಗಿದ್ದಾರೆ. ಅವರು ಸಮರ್ಥರಿದ್ದಾರೆ. ಯಾವುದೇ ಸಚಿವ ಸ್ಥಾನವನ್ನು ಕೊಟ್ಟರೆ ನಿಭಾಯಿಸ್ತಕ್ಕಂಥ ಅನುಭವ 3 ಬಾರಿ ಆದಂಥ ಶಾಸಕರಿಗೆ ಅಥವಾ 2 ಬಾರಿ ಆದಂಥ ಶಾಸಕರಿಗೆ ಆಗಿರುತ್ತೆ. ಅದರಿಂದ ಅವ್ರು ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅದನ್ನು ತೀರ್ಮಾನ ಮಾಡೋರು ಯಾರಪ್ಪ ಅಂದರೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ನವರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು. ಇವರು 3 ಜನ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗ ಕೂಡ ಸಚಿವ ಸಂಪುಟವನ್ನು ಮಾಡುವಂಥ ಸಂದರ್ಭದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, CLP ನಾಯಕರು ಮತ್ತು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಗಳು ತೀರ್ಮಾನ ಮಾಡೋರು. ಅದನ್ನು ನಮ್ಮ AICC ಅಧ್ಯಕ್ಷರ ಮುಂದೆ ಹೋಗಿ ಅದನ್ನು ಹೇಳಿ ಅನುಮತಿ ಪಡ್ಕೊಂಡು ಅನೌನ್ಸ್ ಮಾಡೋರು. ಬಹುಶಃ ಇವತ್ತು ಅದೇ ಪ್ರೊಸೀಜರ್ ಮಾಡ್ತಾರೆ. ಆದ್ರೆ ನೀವು ಸಚಿವರಾಗಿದ್ದಾಗ ಸರ್ ಓಪನ್ ಲಾಬಿಗಳು ಓಪನ್ ಲಾಬಿಗಳು ಯಾವುದು ಆಗ್ತಾ ಇರಲಿಲ್ಲ ಸರ್. ಯಾವುದೇ ಶಾಸಕರುಗಳು ಪಾರ್ಟಿ ಲೈನ್ ಅನ್ನ ಬಿಟ್ಟು ದಾಟಿ ಹೋಗ್ತಾ ಇರಲಿಲ್ಲ. ಆದ್ರೆ ಈಗ ನಡೀತಿರೋದೇನು ಓಪನ್ ಗ್ಯಾಂಬ್ಲಿಂಗ್ ರೀತಿಯಾದಂತ ಲಾಬಿಗಳು. ಗ್ಯಾಂಬ್ಲಿಂಗ್ ಅಂತ ಅಲ್ಲ, ಅವ್ರು ಕೇಳೋದನ್ನ ಓಪನ್ ಆಗಿ ಕೇಳಿರ್ಬೋದು. ಅದನ್ನು ಗ್ಯಾಂಬ್ಲಿಂಗ್ ಅಂತ ಕರೆದ್ರೆ ಸರಿ ಇಲ್ಲ. ಗ್ಯಾಂಬ್ಲಿಂಗ್ ಅಂತ ಅಲ್ಲ, ಅದು ಅವರು ಅರ್ಹತೆ ಇದೆ ಕೊಡಿ ನಮಗೂ ಅಂತ ಕೇಳೋದ್ರಲ್ಲಿ ತಪ್ಪೇ ಇಲ್ವೇ ಇಲ್ಲ ಅಂತ ನಾನು ಮತ್ತೊಂದು ಸರಿ ಹೇಳ್ತೇನೆ. ಸರ್, ಮತ್ತೊಂದು ಆಯಾಮದಲ್ಲಿ ನೋಡಿದ್ರೆ ಕೊಟ್ಟಂತ ಸಚಿವರಿಗೆ ಅವಕಾಶಗಳನ್ನ ಕೊಡ್ತಾ ಇದ್ದೀರಾ, ಹೊಸಬರಿಗೆ ಅವಕಾಶ ಕೊಡಿ ಅನ್ನೋ ಒಂದು ಮಾತನ್ನ ಅವರು ಈಗಾಗಲೇ ತಿಳಿಸಿರುವಂತದ್ದು. ಅಲ್ಲ, ಅವ್ರು ಹೇಳೋದು ಸರಿ ಇದೆ. ಮಾಡುವಾಗ ಒಂದು ಸಾರಿ ಮಾಡಿ ಕೆಲವರನ್ನ ಅವರು ಇದು ಮೊದಲಿಂದನೂ ನಡ್ಕೊಂಡು ಬಂದಿದೆ. ಕೆಲವು ಹಿರಿಯ ಸಚಿವರುಗಳನ್ನ ಇಟ್ಕೊಂಡಿರ್ತಾರೆ. ಆಮೇಲೆ ಯಂಗ್ಸ್ಟರ್ಸ್ನ ಜೊತೆಯಲ್ಲಿ ತೊಗೊಂಡು ಅವರ ಅನುಭವ ಆದಮೇಲೆ ಹಿರಿಯರನ್ನ ಹಾಗೆ ತೆಗಿತಾ ಇರ್ತಾರೆ. ಅದು ಪದ್ಧತಿ, ಇದು ನಡ್ಕೊಂಡು ಬರುತ್ತೆ. ಈಗಲೂ ಕೂಡ ಅಧ್ಯಕ್ಷ ಸ್ಥಾನದ ಕುರಿತಂತೆ ಇದೆಲ್ಲ ಯಾರು ಮಾಡ್ಬೇಕು ಹೇಳಿ? ಇದೆಲ್ಲ ಹೈಕಮಾಂಡ್ನವರೇ ಮಾಡಬೇಕು. ನಾವು ನಾನಾಗಲಿ ಮತ್ತು ಯಾರೇ ನಮ್ಮ ಮುಖಂಡರುಗಳು ಹೇಳಿಕೆಗಳನ್ನ ಕೊಟ್ಟರೆ ಏನು ಆಗೋದಿಲ್ಲ. ಅಲ್ಲಿ ಹೈಕಮಾಂಡ್ನವರು ಇದನ್ನೆಲ್ಲ ಗಮನಿಸಿದ್ದಾರೆ, ಅವ್ರಿಗೆ ಗೊತ್ತಿದೆ, ಎಲ್ಲವೂ ಗೊತ್ತಿದೆ. ಅದನ್ನು ತೀರ್ಮಾನ ಅಲ್ಲಿ ಆಗಬೇಕ್ಬಿಟ್ರೆ ಇಲ್ಲೇನೂ ಆಗೋದಿಲ್ಲ. ಯಾರೇನೇ ಹೇಳಿಕೆಗಳು ಕೊಟ್ಟರು ಕೂಡ ಇಲ್ಲೇನೂ ಆಗೋದಿಲ್ಲ. ಅಲ್ಲಲ್ಲ, ಮೌನಿ ಹೊರಗಿನ ಪ್ರಪಂಚಕ್ಕೆ ಹಂಗೆ ಅನಿಸುತ್ತೆ, ಮೌನಿಯಾಗಿದ್ದಾರೆ ಅಂತ ಹೇಳಿ ಅನಿಸುತ್ತೆ. ಆದರೆ ಅಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದು. ಅವರ ಇತಿಮಿತಿಯಲ್ಲಿ ಅವ್ರು ಮಾಡ್ತಾರೆ. ಅಲ್ಲ, ಈಗ ಅದನ್ನೇ ನಾನು ರಿಪೀಟ್ ಮಾಡಬೇಕು ಒನ್ ಮೋರ್ ಟೈಮ್. ಅಂದರೆ ಅವರು ಶಾಸಕರು 2 ಬಾರಿ 3 ಬಾರಿ ಶಾಸಕರಾಗಿದ್ದಾರೆ. ಅವರು ಸಮರ್ಥರಿದ್ದಾರೆ. ಯಾವುದೇ ಸಚಿವ ಸ್ಥಾನವನ್ನು ಕೊಟ್ಟರೆ ನಿಭಾಯಿಸ್ತಕ್ಕಂಥ ಅನುಭವ 3 ಬಾರಿ ಆದಂಥ ಶಾಸಕರಿಗೆ ಅಥವಾ 2 ಬಾರಿ ಆದಂಥ ಶಾಸಕರಿಗೆ ಆಗಿರುತ್ತೆ. ಅದರಿಂದ ಅವ್ರು ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅದನ್ನು ತೀರ್ಮಾನ ಮಾಡೋರು ಯಾರಪ್ಪ ಅಂದರೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ನವರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು. ಇವರು 3 ಜನ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗ ಕೂಡ ಸಚಿವ ಸಂಪುಟವನ್ನು ಮಾಡುವಂಥ ಸಂದರ್ಭದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, CLP ನಾಯಕರು ಮತ್ತು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಗಳು ತೀರ್ಮಾನ ಮಾಡೋರು. ಅದನ್ನು ನಮ್ಮ AICC ಅಧ್ಯಕ್ಷರ ಮುಂದೆ ಹೋಗಿ ಅದನ್ನು ಹೇಳಿ ಅನುಮತಿ ಪಡ್ಕೊಂಡು ಅನೌನ್ಸ್ ಮಾಡೋರು. ಬಹುಶಃ ಇವತ್ತು ಅದೇ ಪ್ರೊಸೀಜರ್ ಮಾಡ್ತಾರೆ. ಆದ್ರೆ ನೀವು ಸಚಿವರಾಗಿದ್ದಾಗ ಸರ್ ಓಪನ್ ಲಾಬಿಗಳು ಯಾವುದು ಆಗ್ತಾ ಇರಲಿಲ್ಲ ಸರ್. ಯಾವುದೇ ಶಾಸಕರುಗಳು ಪಾರ್ಟಿ ಲೈನ್ ಅನ್ನ ಬಿಟ್ಟು ದಾಟಿ ಹೋಗ್ತಾ ಇರಲಿಲ್ಲ. ಆದ್ರೆ ಈಗ ನಡೀತಿರೋದೇನು ಓಪನ್ ಗ್ಯಾಂಬ್ಲಿಂಗ್ ರೀತಿಯಾದಂತ ಲಾಬಿಗಳು. ಗ್ಯಾಂಬ್ಲಿಂಗ್ ಅಂತ ಅಲ್ಲ, ಅವ್ರು ಕೇಳೋದನ್ನ ಓಪನ್ ಆಗಿ ಕೇಳಿರ್ಬೋದು. ಅದನ್ನು ಗ್ಯಾಂಬ್ಲಿಂಗ್ ಅಂತ ಕರೆದ್ರೆ ಸರಿ ಇಲ್ಲ. ಗ್ಯಾಂಬ್ಲಿಂಗ್ ಅಂತ ಅಲ್ಲ, ಅದು ಅವರು ಅರ್ಹತೆ ಇದೆ ಕೊಡಿ ನಮಗೂ ಅಂತ ಕೇಳೋದ್ರಲ್ಲಿ ತಪ್ಪೇ ಇಲ್ವೇ ಇಲ್ಲ ಅಂತ ನಾನು ಮತ್ತೊಂದು ಸರಿ ಹೇಳ್ತೇನೆ. ಸರ್, ಮತ್ತೊಂದು ಆಯಾಮದಲ್ಲಿ ನೋಡಿದ್ರೆ ಕೊಟ್ಟಂತ ಸಚಿವರಿಗೆ ಅವಕಾಶಗಳನ್ನ ಕೊಡ್ತಾ ಇದ್ದೀರಾ, ಹೊಸಬರಿಗೆ ಅವಕಾಶ ಕೊಡಿ ಅನ್ನೋ ಒಂದು ಮಾತನ್ನ ಅವರು ಈಗಾಗಲೇ ತಿಳಿಸಿರುವಂತದ್ದು. ಅಲ್ಲ, ಅವ್ರು ಹೇಳೋದು ಸರಿ ಇದೆ.
ಮಾಡುವಾಗ ಒಂದು ಸಾರಿ ಮಾಡಿ ಕೆಲವರನ್ನ ಅವರು ಇದು ಮೊದಲಿಂದನೂ ನಡ್ಕೊಂಡು ಬಂದಿದೆ. ಕೆಲವು ಹಿರಿಯ ಸಚಿವರುಗಳನ್ನ ಇಟ್ಕೊಂಡಿರ್ತಾರೆ. ಆಮೇಲೆ ಯಂಗ್ಸ್ಟರ್ಸ್ನ ಜೊತೆಯಲ್ಲಿ ತೊಗೊಂಡು ಅವರ ಅನುಭವ ಆದಮೇಲೆ ಹಿರಿಯರನ್ನ ಹಾಗೆ ತೆಗಿತಾ ಇರ್ತಾರೆ. ಅದು ಪದ್ಧತಿ, ಇದು ನಡ್ಕೊಂಡು ಬರುತ್ತೆ. ಈಗಲೂ ಕೂಡ ಅಧ್ಯಕ್ಷ ಸ್ಥಾನದ ಕುರಿತಂತೆ ಚರ್ಚೆ ಆಗ್ತಿದೆ. ಅಧ್ಯಕ್ಷ ಸ್ಥಾನದ ನಾಯಕತ್ವ ಇದೆಲ್ಲ ಯಾರು ಮಾಡ್ಬೇಕು ಹೇಳಿ? ಇದೆಲ್ಲ ಹೈಕಮಾಂಡ್ನವರೇ ಮಾಡಬೇಕು. ನಾವು ಏನೇ ನಾನಾಗಲಿ ಮತ್ತು ಯಾರೇ ನಮ್ಮ ಮುಖಂಡರುಗಳು ಹೇಳಿಕೆಗಳನ್ನ ಕೊಟ್ಟರೆ ಏನು ಆಗೋದಿಲ್ಲ. ಅಲ್ಲಿ ಹೈಕಮಾಂಡ್ನವರು ಇದನ್ನೆಲ್ಲ ಗಮನಿಸಿದ್ದಾರೆ, ಅವ್ರಿಗೆ ಗೊತ್ತಿದೆ, ಎಲ್ಲವೂ ಗೊತ್ತಿದೆ. ಅದನ್ನು ತೀರ್ಮಾನ ಅಲ್ಲಿ ಆಗಬೇಕ್ಬಿಟ್ರೆ ಇಲ್ಲೇನೂ ಆಗೋದಿಲ್ಲ. ಯಾರೇನೇ ಹೇಳಿಕೆಗಳು ಕೊಟ್ಟರು ಕೂಡ ಇಲ್ಲೇನೂ ಆಗೋದಿಲ್ಲ. ಅಲ್ಲಲ್ಲ, ಮೌನಿ ಹೊರಗಿನ ಪ್ರಪಂಚಕ್ಕೆ ಹಂಗೆ ಅನಿಸುತ್ತೆ, ಮೌನಿಯಾಗಿದ್ದಾರೆ ಅಂತ ಹೇಳಿ ಅನಿಸುತ್ತೆ. ಆದರೆ ಅಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದು. ಅವರ ಇತಿಮಿತಿಯಲ್ಲಿ ಅವ್ರು ಮಾಡ್ತಾರೆ. ಇಲ್ಲ, ಈಗ ಅದನ್ನೇ ನಾನು ರಿಪೀಟ್ ಮಾಡಬೇಕು ಒನ್ ಮೋರ್ ಟೈಮ್. ಅಂದರೆ ಅವರು ಶಾಸಕರು 2 ಬಾರಿ 3 ಬಾರಿ ಶಾಸಕರಾಗಿದ್ದಾರೆ. ಅವರು ಸಮರ್ಥರಿದ್ದಾರೆ. ಯಾವುದೇ ಸಚಿವ ಸ್ಥಾನವನ್ನು ಕೊಟ್ಟರೆ ನಿಭಾಯಿಸ್ತಕ್ಕಂಥ ಅನುಭವ 3 ಬಾರಿ ಆದಂಥ ಶಾಸಕರಿಗೆ ಅಥವಾ 2 ಬಾರಿ ಆದಂಥ ಶಾಸಕರಿಗೆ ಆಗಿರುತ್ತೆ. ಅದರಿಂದ ಅವ್ರು ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅದನ್ನು ತೀರ್ಮಾನ ಮಾಡೋರು ಯಾರಪ್ಪ ಅಂದರೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ನವರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು. ಇವರು 3 ಜನ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗ ಕೂಡ ಸಚಿವ ಸಂಪುಟವನ್ನು ಮಾಡುವಂಥ ಸಂದರ್ಭದಲ್ಲಿ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, CLP ನಾಯಕರು ಮತ್ತು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಗಳು ತೀರ್ಮಾನ ಮಾಡೋರು. ಅದನ್ನು ನಮ್ಮ AICC ಅಧ್ಯಕ್ಷರ ಮುಂದೆ ಹೋಗಿ ಅದನ್ನು ಹೇಳಿ ಅನುಮತಿ ಪಡ್ಕೊಂಡು ಅನೌನ್ಸ್ ಮಾಡೋರು. ಬಹುಶಃ ಇವತ್ತು ಅದೇ ಪ್ರೊಸೀಜರ್ ಮಾಡ್ತಾರೆ. ಆದ್ರೆ ನೀವು ಸಚಿವರಾಗಿದ್ದಾಗ ಸರ್ ಓಪನ್ ಲಾಬಿಗಳು ಯಾವ್ದು ಆಗ್ತಾ ಇರ್ಲಿಲ್ಲ ಸರ್. ಯಾವುದೇ ಶಾಸಕರುಗಳು ಪಾರ್ಟಿ ಲೈನ್ ಅನ್ನ ದಾಟಿ ಹೋಗ್ತಾ ಇರ್ಲಿಲ್ಲ. ಆದ್ರೆ ಈಗ ನಡೀತಿರೋದೇನು ಓಪನ್ ಗ್ಯಾಂಬ್ಲಿಂಗ್ ರೀತಿಯಾದಂತ ಲಾಬಿಗಳು. ಗ್ಯಾಂಬ್ಲಿಂಗ್ ಅಂತ ಅಲ್ಲ, ಅವ್ರು ಕೇಳೋದನ್ನ ಓಪನ್ ಆಗಿ ಕೇಳಿರ್ಬೋದು. ಅದನ್ನು ಗ್ಯಾಂಬ್ಲಿಂಗ್ ಅಂತ ಕರೆದ್ರೆ ಸರಿ ಇಲ್ಲ. ಗ್ಯಾಂಬ್ಲಿಂಗ್ ಅಂತ ಅಲ್ಲ ಅದು. ಅವರು ಅರ್ಹತೆ ಇದೆ ಕೊಡಿ ನಮಗೂ ಅಂತ ಕೇಳೋದ್ರಲ್ಲಿ ತಪ್ಪೇ ಇಲ್ವೇ ಇಲ್ಲ ಅಂತ ನಾನು ಮತ್ತೊಂದು ಸರಿ ಹೇಳ್ತೇನೆ. ಸರ್, ಮತ್ತೊಂದು ಆಯಾಮದಲ್ಲಿ ನೋಡಿದ್ರೆ ಕೊಟ್ಟಂತ ಸಚಿವರಿಗೆ ಅವಕಾಶಗಳನ್ನ ಕೊಡ್ತಾ ಇದ್ದೀರಾ, ಹೊಸಬರಿಗೆ ಅವಕಾಶ ಕೊಡಿ ಅನ್ನೋ ಒಂದು ಮಾತನ್ನ ಅವರು ಈಗಾಗಲೇ ತಿಳಿಸಿರುವಂತದ್ದು. ಅಲ್ಲ, ಅವ್ರು ಹೇಳೋದು ಸರಿ ಇದೆ. ಮಾಡುವಾಗ ಒಂದು ಸಾರಿ ಮಾಡಿ ಕೆಲವರನ್ನ ಅವರು ಇದು ಮೊದಲಿಂದನೂ ನಡ್ಕೊಂಡು ಬಂದಿದೆ. ಕೆಲವು ಹಿರಿಯ ಸಚಿವರುಗಳನ್ನ ಇಟ್ಕೊಂಡಿರ್ತಾರೆ. ಆಮೇಲೆ ಯಂಗ್ಸ್ಟರ್ಸ್ನ ಜೊತೆಯಲ್ಲಿ ತೊಗೊಂಡು ಅವರ ಅನುಭವ ಆದಮೇಲೆ ಹಿರಿಯರನ್ನ ಹಾಗೆ ತೆಗಿತಾ ಇರ್ತಾರೆ. ಅದು ಪದ್ಧತಿ, ಇದು ನಡ್ಕೊಂಡು ಬರುತ್ತೆ. ಈಗಲೂ ಕೂಡ ಅಧ್ಯಕ್ಷ ಸ್ಥಾನದ ಕುರಿತಂತೆ ಚರ್ಚೆ ಆಗ್ತಿದೆ. ಅಧ್ಯಕ್ಷ ಸ್ಥಾನದ ನಾಯಕತ್ವ ಇದೆಲ್ಲ ಯಾರು ಮಾಡ್ಬೇಕು ಹೇಳಿ? ಇದೆಲ್ಲ ಹೈಕಮಾಂಡ್ನವರೇ ಮಾಡಬೇಕು. ನಾವು ಏನೇ ನಾನಾಗಲಿ ಮತ್ತು ಯಾರೇ ನಮ್ಮ ಮುಖಂಡರುಗಳು ಹೇಳಿಕೆಗಳನ್ನ ಕೊಟ್ಟರೆ ಏನು ಆಗೋದಿಲ್ಲ. ಅಲ್ಲಿ ಹೈಕಮಾಂಡ್ನವರು ಇದನ್ನೆಲ್ಲ ಗಮನಿಸಿದ್ದಾರೆ, ಅವ್ರಿಗೆ ಗೊತ್ತಿದೆ, ಎಲ್ಲವೂ ಗೊತ್ತಿದೆ. ಅದನ್ನು ತೀರ್ಮಾನ ಅಲ್ಲಿ ಆಗಬೇಕ್ಬಿಟ್ರೆ ಇಲ್ಲೇನೂ ಆಗೋದಿಲ್ಲ. ಯಾರೇನೇ ಹೇಳಿಕೆಗಳು ಕೊಟ್ಟರು ಕೂಡ ಇಲ್ಲೇನೂ ಆಗೋದಿಲ್ಲ. ಅಲ್ಲಲ್ಲ, ಮೌನಿ ಹೊರಗಿನ ಪ್ರಪಂಚಕ್ಕೆ ಹಂಗೆ ಅನಿಸುತ್ತೆ, ಮೌನಿಯಾಗಿದ್ದಾರೆ ಅಂತ ಹೇಳಿ ಅನಿಸುತ್ತೆ. ಆದರೆ ಅಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದು. ಅವರ ಇತಿಮಿತಿಯಲ್ಲಿ ಅವ್ರು ಮಾಡ್ತಾರೆ.